ಬಿಗ್ ಬಾಸ್ ಮನೆಗಿಂತ ಹೆಚ್ಚು ಸದ್ದು ಮಾಡ್ತಿದೆ ಸೀಕ್ರೆಟ್ ರೂಮ್. ವೀಕ್ಷಕರಿಗೆ ಇಷ್ಟವಾಗ್ತಿದೆ ರಕ್ಷಿತಾ ಧ್ರುವಂತ್ ಕ್ಯೂಟ್ ಜಗಳ. ಸೀಕ್ರೆಟ್ ರೂಮ್ನಲ್ಲಿರುವ ಧ್ರುವಂತ್ ಹಾಗೂ ರಕ್ಷಿತಾ ಕಿತ್ತಾಟ ಅಭಿಮಾನಿಗಳಿಗೆ ಇಷ್ಟವಾಗ್ತಿದೆ. ಅವರಿಬ್ಬರ ಕ್ಯೂಟ್ ಗಲಾಟೆ ನೋಡಿ ವೀಕ್ಷಕರು ಎಂಜಾಯ್ ಮಾಡ್ತಿದ್ದಾರೆ. ಇರಿಟೇಟ್ ಎನ್ನುತ್ತಲೇ ಪ್ರೇಕ್ಷಕರಿಗೆ ಸಖತ್ ಮನೋರಂಜನೆ ನೀಡ್ತಾ ಇದ್ದಾರೆ. ಬಿಗ್ ಬಾಸ್ ಮನೆ ಈಗಾಗಲೇ ಸೀಕ್ರೆಟ್ ರೂಮ್ನಲ್ಲಿರುವ ರಕ್ಷಿತ್ ಹಾಗೂ ಧ್ರುವಂತ್ ಕೈನಲ್ಲಿದೆ. ಕ್ಯಾಪ್ಟನ್ಸಿ ಟಾಸ್ಕ್ನಲ್ಲಿ ಯಾರು ಜೊತೆಯಾಗಿ ಆಡಬೇಕು, ಯಾರು ಜೊತೆಗೆ ಆಡಬಾರ್ದು ಎನ್ನುವ ನಿರ್ಧಾರವನ್ನು ಧ್ರುವಂತ್ ಹಾಗೂ ರಕ್ಷಿತಾ ತೆಗೆದುಕೊಳ್ತಿದ್ದಾರೆ. ಇಂದು ಇಡೀ ಮನೆ ಗಲೀಜು ಮಾಡಿ ಸ್ಪರ್ಧಿಗಳ ರಿಯಾಕ್ಷನ್ ನೋಡಿ ರಕ್ಷಿತ್ ಹಾಗೂ ಧ್ರುವಂತ್ ಎಂಜಾಯ್ ಮಾಡ್ತಿದ್ದಾರೆ. ಬಿಗ್ ಬಾಸ್ ಮನೆ ಟಾಸ್ಕ್ ಬಿಟ್ಟು ಉಳಿದ ಟೈಮ್ನಲ್ಲಿ ತಣ್ಣಗಾಗದಂತಿದೆ. ಆದರೆ ಸೀಕ್ರೆಟ್ ರೂಮ್ ಮಾತ್ರ ಹೊತ್ತಿ ಉರಿತಾ ಇದೆ. ಟಾಸ್ಕ್ ಇರಲಿ ಇಲ್ಲದೆ ಇರಲಿ ರಕ್ಷಿತಾ ಹಾಗೂ ಧ್ರುವಂತ್ ಕಚ್ಚಾಟ ಮುಂದುವರಿತಾ ಇದೆ. ಹಿಂದಿನ ವಾರ ರಕ್ಷಿತ್ ಹಾಗೂ ಧ್ರುವಂತ್ ಅವರನ್ನು ಬಿಗ್ ಬಾಸ್ ಮನೆಯಿಂದ ಹೊರಹಾಕಲಾಗಿತ್ತು. ಆದರೆ ಇಬ್ಬರನ್ನು ಮನೆಗೆ ಕಳಿಸಿರುವ ಬದಲು ಸೀಕ್ರೆಟ್ ರೂಮ್ನಲ್ಲಿ ಇಡಲಾಗಿದೆ. ಧ್ರುವಂತ್ ನೋಡ್ತಿದ್ದಂತೆ ರಕ್ಷಿತಾ ಶಾಕ್ ಆಗಿದ್ದರು. ಧ್ರುವಂತ್ ಜೊತೆ ಇರಬೇಕಾ, ತಲೆನೋವು ಗ್ಯಾರಂಟಿ ಅಂತ ಹೇಳಿದ್ದರು. ತಲೆನೋವು ಹೆಚ್ಚಾಗಲಿ ಅಂತಾನೆ ನನ್ನ ಜೊತೆ ನಿನ್ನನ್ನು ಸೀಕ್ರೆಟ್ ರೂಮ್ಗೆ ಹಾಕಿದ್ದು ಅಂತ ಧ್ರುವಂತ್ ಹೇಳಿದ್ದಾರೆ. ಧ್ರುವಂತ್ ಹಾಗೂ ರಕ್ಷಿತಾ ನಡುವೆ ಹೊಂದಾಣಿಕೆ ಬಹಳ ಕಷ್ಟ. ಇಬ್ಬರು ಸಣ್ಣ ವಿಷಯಕ್ಕೆ ಕಿತ್ತಾಡ್ಕೊಳ್ತಿದ್ದಾರೆ. ಕ್ಯಾಪ್ಟನ್ಸಿ ಟಾಸ್ಕ್ ವೇಳೆ ಸ್ಪರ್ಧಿಗಳನ್ನು ಆಯ್ಕೆ ಮಾಡುವ ಟೈಮ್ನಲ್ಲಿ ಇಬ್ಬರಿಬ್ಬರ ಗಲಾಟೆ ತಾರಕ್ಕೇರಿದೆ. ನೀನು ಹೇಳಬೇಡ, ನಾನು ಹೇಳ್ತೀನಿ, ನಂದೇ ಫೈನಲ್ ಎನ್ನುವ ಗಲಾಟೆ ಕಾಮನ್ ಆಗಿದೆ. ಬಿಗ್ ಬಾಸ್ ಮನೆಯಲ್ಲಿರುವ ಸ್ಪರ್ಧಿಗಳನ್ನು ಸಂಭಾಳಿಸೋದಕ್ಕಿಂತ ಸೀಕ್ರೆಟ್ ರೂಮ್ನಲ್ಲಿರುವ ಇಬ್ಬರನ್ನು ಸಂಭಾಳಿಸೋದು ಬಿಗ್ ಬಾಸ್ಗೆ ಕಷ್ಟವಾದಂತಿದೆ. ಆಗಾಗ ಜಗಳದ ಮಧ್ಯೆ ಪ್ರವೇಶ ಮಾಡುವ ಬಿಗ್ ಬಾಸ್ ಒಮ್ಮತದ ನಿರ್ಧಾರಕ್ಕೆ ಬನ್ನಿ ಅಂತ ಸೂಚನೆ ನೀಡ್ತಿರ್ತಾರೆ. ಧ್ರುವಂತ್ ಹಾಗೂ ರಕ್ಷಿತಾ ಎಷ್ಟೇ ಕಿತ್ತಾಡ್ಕೊಳ್ಳಲಿ, ಕೂಗಾಡ್ಕೊಳ್ಳಲಿ, ಇಬ್ಬರ ಮಧ್ಯೆ ವಿಶೇಷ ಬಾಂಡಿಂಗ್ ಇದೆ. ಬಿಗ್ ಬಾಸ್ ನಿಮ್ಮ ಅಂತಿಮ ನಿರ್ಧಾರ ಹೇಳಿ ಎನ್ನುತ್ತಿದ್ದಂತೆ ಇಬ್ಬರಲ್ಲಿ ಒಬ್ಬರು ಕಾಂಪ್ರೋ ಆಗಿ ಒಂದೇ ನಿರ್ಧಾರಕ್ಕೆ ಬರ್ತಾರೆ. ಅವರಿಬ್ಬರು ತೆಗೆದುಕೊಳ್ತಿರುವ ನಿರ್ಧಾರ ಅಭಿಮಾನಿಗಳಿಗೂ ಇಷ್ಟವಾಗ್ತಿದೆ. ಆರಂಭದಲ್ಲಿ ಇವರಿಬ್ಬರನ್ನು ಒಂದೇ ರೂಮ್ನಲ್ಲಿ ಹೇಗಪ್ಪ ನೋಡೋದು ಅಂದ್ಕೊಂಡಿದ್ದ ವೀಕ್ಷಕರು ಈಗ ಇಬ್ಬರ ಕಿತ್ತಾಟಕ್ಕೆ ಅಡ್ಜಸ್ಟ್ ಆಗಿದ್ದಾರೆ. ಅವರಿಬ್ಬರ ಸ್ವಭಾವ ವೀಕ್ಷಕರಿಗೆ ಅರ್ಥ ಆದಂತಿದೆ. ಒಂದು ಕ್ಷಣ ಜೋರಾಗಿ ಕಿರ್ಚಿಡುವ ರಕ್ಷಿತಾ ಅರೆ ಕ್ಷಣಕ್ಕೆ ಧ್ರುವಂತ್ ಜೊತೆ ನಗ್ತಾ ಮಾತಾಡ್ತಿರ್ತಾರೆ. ನನ್ನ ಭಾವನೆಗಳನ್ನು ಧ್ರುವಂತ್ ಬಳಿ ಹೇಳಿಕೊಡ್ತಾರೆ. ಅದೇ ರೀತಿ ಧ್ರುವಂತ್ ಕೂಡ ಅನೇಕ ಬಾರಿ ರಕ್ಷಿತಾ ನಿರ್ಧಾರಕ್ಕೆ ಓಕೆ ಎಂದಿದ್ದಾರೆ. ಅವರ ಕ್ಯೂಟ್ ಜಗಳ ವೀಕ್ಷಕರಿಗೆ ಇಷ್ಟವಾಗಿದೆ. ಬಿಗ್ ಬಾಸ್ ಮನೆ ಸ್ಪರ್ಧಿಗಳಿಗಿಂತ ಸೀಕ್ರೆಟ್ ರೂಮ್ ಸ್ಪರ್ಧಿಗಳಿಗೆ ನಾವು ಬಿಗ್ ಬಾಸ್ ನೋಡ್ತಿದ್ದೇವೆ ಅನ್ನುವ ಕಮೆಂಟ್ ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚಾಗಿದೆ. ಆರಂಭದಲ್ಲಿ ಧ್ರುವಂತ್ ಹಾಗೂ ರಕ್ಷಿತಾ ಬಾಂಡಿಂಗ್ ಉತ್ತಮವಾಗಿತ್ತು. ಅಣ್ಣ ತಂಗಿಯಂತೆ ವರ್ತನೆ ಮಾಡ್ತಿದ್ರು. ಮಲ್ಲಮ್ಮ ಬಿಗ್ ಬಾಸ್ ಮನೆಯಿಂದ ಹೋಗ್ತಿದ್ದಂತೆ ಎಲ್ಲ ಬದಲಾಗಿತ್ತು. ಧ್ರುವಂತ್ ಹಾಗೂ ರಕ್ಷಿತಾ ವಿರುದ್ಧ ತಿರುಗಿ ಬಿದ್ದಿದ್ದರು. ಇಬ್ಬರ ಮಧ್ಯೆ ಒಂದಲ್ಲ ಒಂದು ವಿಷಯಕ್ಕೆ ಗಲಾಟೆ ಸಾಮಾನ್ಯವಾಗ್ತಿತ್ತು. ಈಗ ಧ್ರುವಂತ್ ಮತ್ತು ರಕ್ಷಿತಾ ಅವರು ಸೀಕ್ರೆಟ್ ರೂಮಿಂದ ಬಿಗ್ ಬಾಸ್ ಮನೆಗೆ ಹೋಗಿದ್ದಾರೆ. ನೋಡೋಣ ಮನೆಯವರೆಲ್ಲ ಹೇಗೆ ಶಾಕ್ ಆಗ್ತಾರೆ ಇವರಿಬ್ಬರ ಎಂಟ್ರಿ ನೋಡಿ, ಯಾರೆಲ್ಲ ಏನೆಲ್ಲ ಕಮೆಂಟ್ಸ್ ಪಾಸ್ ಮಾಡ್ತಾರೆ ಅಂತ ಇವತ್ತಿನ ಎಪಿಸೋಡಲ್ಲಿ ನೋಡೋಣ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಹಾಗೆ ಬಿಗ್ ಬಾಸ್ ವೀಡಿಯೋಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.